ಸೇವಾದಳ ಯಂಗ್ ಬ್ರಿಗೇಡ್ ಗೆ ಸದಸ್ಯತ್ವ ನೋಂದಣಿ ಕೆಲಸ ಕಾರ್ಯ ಪ್ರಾರಂಭ ಆಗಿದೆ. 1924ನೇ ಇಸ್ವಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಗೆ ಬಂದಂಥ ಸಮಯದಲ್ಲಿ ಮಹಾ ಅಧಿವೇಶನ ಮಾಡಿದ ಸಂದರ್ಭದಲ್ಲಿ ಆ ಅಧಿವೇಶನವನ್ನು ಸಂಘಟಿಸಿದಂಥವರು ಸೇವಾದಳದವರು. ನಮ್ಮ ದೇಶದ ಸಂವಿಧಾನ ಯಾವ ರೀತಿಯಲ್ಲಿದೆಯೋ ಅದಕ್ಕೆ ಹೊಂದಿಕೊಂಡಿರುವಂಥ ದೇಶದ ಆತ್ಮ ಅಸ್ಮಿತೆಗೆ ಹೊಂದಿಕೊಂಡಿರುವಂಥ ಒಂದು ಸೇವಾದಳದ ಅವಶ್ಯಕತೆ ನಮ್ಮ ದೇಶದಲ್ಲಿದೆ. ಅದರಲ್ಲೂ ಕೂಡ ಇಡೀ ಜಗತ್ತಿನಲ್ಲೇ ದೊಡ್ಡ ಸಂಖ್ಯೆಯಲ್ಲಿರುವಂಥ ಯುವಕರನ್ನು ಇವತ್ತು ನಾವು ಆಕರ್ಷಿಸುವಂಥ ಒಂದು ಸಂಘಟನೆ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಯಂಗ್ ಬ್ರಿಗೇಡ್ ಅನ್ನುವಂಥ ಹೆಸರಿನಲ್ಲಿ ಆ ಸೇವಾದಳದ ರಚನೆ ದೇಶದಾದ್ಯಂತ ಆಗ್ತಾ ಇದೆ. ಇದಕ್ಕೆ ಇವತ್ತು ಎಲ್ಲ ಜಾತ್ಯತೀತವಾದಂಥ ಅದೇ ರೀತಿಯಲ್ಲಿ ನಮ್ಮ ಸಂವಿಧಾನವನ್ನು ಒಪ್ಪುವಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಚರಿತ್ರೆ ಹಿನ್ನೆಲೆಗಳ ಒಪ್ಪುವಂಥ ಯುವಕ ಮಿತ್ರರು ಯಾರಿದ್ದಾರೆ ಅವರ ದೊಡ್ಡ ಸಂಖ್ಯೆಯಲ್ಲಿ ಇದರಲ್ಲಿ ಸೇರ್ಪಡೆ ಆಗಬೇಕಂತ ಅನಿವಾರ್ಯತೆ ಇದೆ. ನಾನು ಸೇವಾದಳದ ACCಯ ಕಾರ್ಯದರ್ಶಿ ಆಗಿರುವಾಗ ಸೇವಾದಳದ ಇನ್ಚಾರ್ಜ್ ಇದ್ದೆ ಸೌತ್ ಇಂಡಿಯನ್. ಆ ಸಂದರ್ಭದಲ್ಲಿ ನಾನು ರಾಹುಲ್ ಗಾಂಧಿ ಅವರಿಗೆ ಒಂದು ಪ್ರಸ್ತಾಪವನ್ನು ಕೊಟ್ಟಿದ್ದೆ. ಇವತ್ತು ಯಾವುದೇ ರೀತಿಯಲ್ಲಿ ಕೂಡ ಪಕ್ಷದ ಹುದ್ದೆಗಳಿರ್ಬೋದು ಅಥವಾ ಯಾವುದೇ ರೀತಿಯ ಚುನಾವಣೆಗೆ ಅಭ್ಯರ್ಥಿಯಾಗುವಂಥ ಅವಕಾಶಗಳಾಗಿರ್ಬೋದು, ಅದಕ್ಕೆ ಸೇವಾದಳದ ತರಬೇತಿ ಆಗಿರಬೇಕು ಅನ್ನುವಂಥ ರೀತಿಯ ಒಂದು ಸರ್ಟಿಫಿಕೇಟ್ ಹೊಂದಿರಬೇಕು ಅನ್ನುವಂಥ ರೀತಿಯಲ್ಲಿ ನಾನು ಪ್ರಸ್ತಾಪವನ್ನು ಕೊಟ್ಟಿದ್ದೆ. ರಾಹುಲ್ ಗಾಂಧಿಯವರು ನಿಜಕ್ಕೂ ಕೂಡ ಯಂಗ್ ಬ್ರಿಗೇಡ್ ಸೇವಾದಳಕ್ಕೆ ಉತ್ತೇಜನ ನೀಡುವಂಥದ್ದು ಮುಂದಿನ ಕಾಂಗ್ರೆಸ್ ಪಕ್ಷದ ಭವಿಷ್ಯ. ಅದಕ್ಕೆ ಆದಷ್ಟು ಯುವಕರು ಇದಕ್ಕೆ ಸೇರ್ಪಡೆಯಾಗಿ ಇದನ್ನು ದೇಶದಾದ್ಯಂತ ಬಲಿಷ್ಠಗೊಳಿಸುವಂಥ ಕೆಲಸ ಕಾರ್ಯವನ್ನು ಕೈಗೂಡಿಸಬೇಕು ಅಂತೇಳಿ ನಮ್ಮ ಯುವಕ ಮಿತ್ರರ ಹತ್ರ ನಮ್ರವಾಗಿ ಮನವಿ ಮಾಡಿಕೊಳ್ತಾ ಇದ್ದೇನೆ.